ಕರ್ನಾಟಕದ ಹಾಸನ ಪೊಲೀಸ್ ಸ್ಟೇಷನ್ ಹೊರಗೆ ಮಹಿಳೆಯ ಹತ್ಯೆ. ಜುಲೈ 1ರಂದು ಕರ್ನಾಟಕದ ಹಾಸನ ಪೊಲೀಸ್ ಸ್ಟೇಷನ್ ಕಚೇರಿ ಆವರಣದಲ್ಲಿ 37 ವರ್ಷದ ಮಮತಾ ಎಂಬ ಮಹಿಳೆಯೊಬ್ಬರನ್ನು ಹತ್ಯೆಗೈದ ಘಟನೆ ನಡೆದಿದೆ. ನಮ್ಮ ಸಮಾಜದಲ್ಲಿ ಪೊಲೀಸ್ ಅಂದ್ರೆ ಸೊಸೈಟಿ ಸೇಫ್ಟಿ ಮತ್ತೆ ಎಲ್ರಿಗೂ ರಕ್ಷಣೆ ಕೊಡೋದು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಇಲ್ಲೊಬ್ಬ ರೆಸ್ಪಾನ್ಸಿಬಲ್ ಕಾನ್ಸ್ಟೇಬಲ್ ತನ್ನ ಹೆಂಡತಿನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಲೆ ಮಾಡಿದ್ದಾನೆ. ಸದ್ಯಕ್ಕೆ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಗೊರೂರು ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಲೋಕನಾಥ್ ಎಂಬಾತ ತನ್ನ ಪತ್ನಿ ಮಮತಾಳನ್ನು ಕೊಲೆ ಮಾಡಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯಗಳು, ಮನೆಯಲ್ಲಿ ತೀವ್ರ ಜಗಳ, ಪದೇ ಪದೇ ಹಲ್ಲೆಗಳು ನಡೀತಾ ಇರತ್ತೆ. ಅದನ್ನ ಸಹಿಸಕ್ಕಾಗದ ಮಮತಾ ಅವರು ತಮ್ಮ ಪತಿಯ ವರ್ತನೆಯ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ದೂರುಗಳನ್ನು ಹಂಚಿಕೊಳ್ಳಲು ಎಸ್ಪಿ ಕಚೇರಿಗೆ ಭೇಟಿ ನೀಡಿದ್ದರು. ಪತ್ನಿಯ ನಡತೆಯಿಂದ ಅಸಮಾಧಾನಗೊಂಡ ಲೋಕನಾಥ್ ಆಕೆಯ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ. ಅವರ ಸಹೋದ್ಯೋಗಿಗಳು ಆಕೆಯನ್ನು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕರೆದೊಯ್ದರು. ಆದರೆ ಆಕೆ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ.